ಕುರ್ಚಿ ಫೈಟ್ ಈಗ ಕುತೂಹಲದ ಘಟ್ಟ ತಲುಪಿದೆ. ನವೆಂಬರ್ 29ಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ಬರಲು ಹೈಕಮಾಂಡ್ ಸೂಚನೆ ನೀಡಿದೆ. ವಿದೇಶಕ್ಕೆ ತೆರಳಿರುವಂತಹ ಸೋನಿಯಾ ಗಾಂಧಿ ನಾಳೆ ಸಂಜೆ ದೆಹಲಿಗೆ ಬರಲಿದ್ದಾರೆ. ಹೀಗಾಗಿ ನವೆಂಬರ್ 29ರಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದ್ದು, ಈ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನ ಹೈಕಮಾಂಡ್ ಕರೆದಿದೆ. ಈ ಸಭೆಯಲ್ಲಿ ಕರ್ನಾಟಕ ರಾಜಕೀಯ ವಿದ್ಯಮಾನದ ಕುರಿತು ಚರ್ಚೆಯಾಗಲಿದ್ದು, ಭಾರೀ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಇಂದು ಸಭೆ ನಡೆಸಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಗೆ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹಾದೇವಪ್ಪ, ಸಂತೋಷ್ ಲಾಡ್ ಹಾಗೂ ಕೆಎನ್ ರಾಜಣ್ಣ ಭೇಟಿ ನೀಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇನ್ನು ಸಚಿವರೊಂದಿಗಿನ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಕರೆದರೆ ಹೋಗ್ತೀನಿ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರದಂತೆ ನಡೀತೀನಿ ಅಂತ ಹೇಳಿದ್ದಾರೆ. ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ. ಕುರ್ಚಿ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆಶಿ ಹಾಕಿರುವಂತಹ ಪೋಸ್ಟ್ ಭಾರೀ ಕುತೂಹಲ ಕೆರಳಿಸಿದೆ. ಫೇಸ್ಬುಕ್ನಲ್ಲಿ ಫೋಟೋವೊಂದನ್ನು ಪೋಸ್ಟ್ ಮಾಡಿರುವಂತಹ ಡಿಕೆಶಿ, ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಸದ್ಯ ಈ ಪೋಸ್ಟ್ ಭಾರೀ ಕುತೂಹಲ ಕೆರಳಿಸಿದೆ. ಇನ್ನು ಈ ಪೋಸ್ಟ್ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ, ಹೈಕಮಾಂಡ್ ಏನಾದರೂ ಕರೆದ್ರೆ ಸಿಎಂ ನಾನು ಮಾತನಾಡಿಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀವಿ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನಿಥಿಂಗ್. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನಿಥಿಂಗ್. ಪ್ರತಿ ವಾರದಂತೆ ಇಂದು ಕೂಡ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ. ಸಚಿವರೊಂದಿಗೆ ಸಿಎಂ ಅನೌಪಚಾರಿಕವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ನಾಯಕತ್ವದ ಕುರಿತು ಚರ್ಚೆಯಾಗಿದ್ದು, ಸಭೆ ಮುಗಿಸಿ ಸಚಿವರು ಸೈಲೆಂಟ್ ಆಗಿ ಹೊರಗೆ ಬಂದಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಸಚಿವ ಸಂತೋಷ್ ಲಾಡ್, ನಾವು ಸಾಯೋ ತನಕ ಸಿದ್ದರಾಮಯ್ಯ ಜೊತೆ ಇರ್ತೀವಿ. ನಾಯಕತ್ವದ ಬಗ್ಗೆ ಈಗಾಗಲೇ ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ ಕೇಳ್ತೀವಿ ಅಂತ, ಅದರಂತೆ ನಮ್ಮ ನಿಲುವು ಕೂಡ ಅದೇ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಸಿಎಂ ವಿಚಾರದಲ್ಲಿ ದಯಮಾಡಿ ಕೇಳಕ್ ಹೋಗ್ಬೇಡಿ. ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಎಂ ಎಸ್ ಕ್ಯಾಟಗರಿಕಲಿ ಟೋಲ್ಡ್ ಮೋರ್ ದನ್ 10 times ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ. ಅಗಲೆಲ್ಲ ನಮ್ಮನ್ನ ಕೇಳಕ್ ಈ ಪ್ರಶ್ನೆಗೆ ಹೋಗ್ಬೇಡಿ. ಈಗ ರಾಜಣ್ಣ ಅವ್ರ ಅಭಿಪ್ರಾಯ ರಾಜಣ್ಣಗೆ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್. ಸಿದ್ದರಾಮಯ್ಯ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ, ವಾಟ್ ಎವರ್ ಹೈಕಮಾಂಡ್ ಸೇಸ್ ಐ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳಬೇಡಿ. ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವ್ರಿ. ಎಂತ ಔಪಚಾರಿಕವಾಗೂ ಇಲ್ಲ, ಅದು ಚರ್ಚೆನೂ ಆಗಿಲ್ಲ, ಅದು ಮಾಡತಕ್ಕಂತ ಸಿಸ್ಟಮ್ ಅಲ್ಲ. ಅದು ನೀವು ಪ್ರಶ್ನೆನೂ ಕೇಳಬಾರ್ದು, ಯಾಕೆಂದ್ರೆ ಅಂಥದ್ದು ಆಗಲ್ಲ ಯಾವತ್ತು. ಅಮ್ಮ ನೋಡಿ ಅಮ್ಮ, ಯಾರು ಏನೇ ಮಾಡಿದ್ರೇನು ಹೈಕಮಾಂಡ್ ಅವ್ರು ನಾವೆಲ್ಲ ಇದಕ್ಕೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಅವರು ದೊಡ್ಡವ್ರು ಹೇಳಿರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ರಿಯಲಿ ಸ್ಪೀಕ್ ಅಬೌಟ್ ದಟ್. ನಾನೇನು ಹೇಳೋದಕ್ಕೂ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ನೀವೇನೇ ಮಾಡಿದ್ರೇನು ಡೆಲ್ಲಿಯವರು ಉತ್ತರ ಕೊಡ್ತಾರೆ, ನಾವು ಕೊಡೋದು. ಇನ್ನು ಸಿಎಂ ಸಂಪುಟ ಸಭೆಯಿಂದ ಕೆಲ ಸಚಿವರು ಅಂತರ ಕಾಯ್ದುಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಎಂಬಿ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ, ಆರ್ಬಿ ತಿಮ್ಮಾಪುರ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪಿರಿಯಾಪಟ್ಟಣ ವೆಂಕಟೇಶ್ ಸಭೆಯಿಂದ ದೂರ ಉಳಿದುಕೊಂಡಿದ್ದಾರೆ. ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಡಿಕೆಶಿಯವರ ಕೊಟ್ಟ ಮಾತಿನ ಬಗ್ಗೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗುತ್ತೆ. ಸುಮಾರು ಜನರ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಕಾಯಬೇಕಷ್ಟೇ. ಗೊಂದಲ ಆದಷ್ಟು ಬೇಗ ಇತ್ಯರ್ಥವಾಗಬೇಕಿದೆ. ನಾವು ಕೂಡ ಇದರ ಬಗ್ಗೆ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಸಿಗೋಲ್ಲ, ರೇಟ್ ಬಂದಿ ಭಾಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತೈತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ. ಒಂದೆಲ್ಲ ಹೇಳಿದೆ ನಾವು ಹೇಳಿದ್ರೆ, ಸಿ ಎಮ್ ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಅದು ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ದೀವಿ, ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇಲ್ಲಿ ಹೇಳೋಕ್ಕಾಗೋಲ್ಲ. ಪಕ್ಷದಲ್ಲಿ ಇದ್ದೀವಿ, ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ. ಹಾವೇರಿಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹಾವೇರಿಗೆ ಆಗಮಿಸಿದಂತಹ ಸತೀಶ್ ಜಾರಕಿಹೊಳಿಗೆ ಅಭಿಮಾನಿಗಳು ಮುಂದಿನ ಸಿಎಂ ಎಂದು ಘೋಷಣೆ ಕೂಗಿದ್ದಾರೆ.
ಪ್ರಕಾರ ಸಿಎಂ ಬದಲಾವಣೆಯ ಅಗತ್ಯ ಇಲ್ಲ. ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಪದೇ ಪದೇ ಯಾಕೆ ಚರ್ಚೆ ಆಗ್ತಿದೆ ಗೊತ್ತಿಲ್ಲ. ಈ ಹಿಂದೆ ಅಧಿಕಾರ ಹಂಚಿಕೆ ಚರ್ಚೆ ಆಗಿತ್ತಾ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಡಿಕೆಶಿ ಸಿಎಂ ಆಗಬೇಕು ಎಂಬ ನಿರ್ಮಲಾನಂದ ಶ್ರೀ ಹೇಳಿಕೆ ಬಗ್ಗೆಯೂ ಮಾತನಾಡಿರುವಂತಹ ಯತೀಂದ್ರ ಸಿದ್ದರಾಮಯ್ಯ, ಸಿಎಂ ಬದಲಾವಣೆ ಮಾಡೋದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಬೇರೆ ಯಾರೇ ಹೇಳಿದ್ರೂ ಬದಲಾವಣೆ ಆಗೋದಿಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಈಗಂತೂ ಸದ್ಯಕ್ಕೆ ನನಗಂತೂ ಆ್ಯಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸ್ತಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರುತ್ತೆ. ರಾಜ್ಯದಲ್ಲಿ ಭುಗಿಲೆದ್ದ ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್, ನಮಗೆ ಪಕ್ಷ ಮುಖ್ಯ, ವ್ಯಕ್ತಿ ಅಲ್ಲ. ಒಮ್ಮತದಿಂದ ನಮ್ಮ ನಾಯಕರು ರಾಜಕೀಯ ನಿರ್ಣಯವನ್ನ ಮಾಡ್ತಾರೆ. ಇನ್ನೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಯುವ ವಿಶ್ವಾಸ ಇದೆ. ಪಕ್ಷದಲ್ಲಿ ಎಲ್ಲರೂ ಕೂಡ ದುಡಿದಿದ್ದಾರೆ. ಅಧಿಕಾರದಲ್ಲಿ ಇರೋದು ಮುಖ್ಯವಲ್ಲ, ಇದ್ದಾಗ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ವಿಠಲ್ ಕಟಕದೊಂಡಿ ಮತ್ತು ಕಡೂರು ಶಾಸಕ ಆನಂದ್, ಶಾಸಕ ಸುಬ್ಬಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈ ಕೊಟ್ಟ ಮಾತದು ಯಾವ ಕಾಂಟೆಸ್ಟ್ನಲ್ಲಿ ಅವ್ರು ಹೇಳಿದ್ದಾರೆ ನಾನು ನೋಡಿಲ್ಲ, ಅದಕ್ಕೆ ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಬಟ್ ನಿಮ್ದೇನಾದರೂ ವಿಚಾರ ಇದ್ದರೆ ಹೇಳಿ. ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, 6 ಮಂದಿ ನಮಗೆ ಗೊತ್ತಿದೆ, 7ನೇದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ. ಎಲ್ಲ ಅಂಥ ನಾಯಕರು ಒಮ್ಮನಸ್ಸಿನಿಂದ ಇಂಥ ರಾಜಕೀಯ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಅದನ್ನು ಪ್ರಯತ್ನ ನಮ್ಮ ಹೈಕಮಾಂಡ್ ಮಾಡ್ತಾ ಇದೆ. ಅದು 2 ದಿವಸದಲ್ಲಿ ಸಾರ್ಟ್ ಔಟ್ ಆಗ್ತದೆ ಅನ್ನುವಂಥ ಆಸೆ. ನಾನು ಮಾತ್ರ ನನಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಹೇಳಿಲ್ಲ. ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ ಜಿ ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ, ಇಲ್ಲ ಈ ಸರ್ತಿ SC ಒಳಗೆ ನೀವು ಏನಾದ್ರು ಪ್ರಾತಿನಿಧ್ಯ ಕೊಡಬೇಕಾದ್ರೆ ಕಟಕದವ್ರು ಕೊಡ್ರಿ ಅಂತ ನಿನ್ನೆನೇ ಹೇಳಿದ್ದಾರೆ ಅವರು. ಯಾಕೆ ಅಂದರೆ ಸಣ್ಣ ಮೈನಾರಿಟಿ ಕಾಸ್ಟ್ ನಮ್ಮದು. SC ಒಳಗೆ ಎಲ್ಲಕ್ಕಿಂತ ಭಾಳಷ್ಟು ಕಡಿಮೆ ಇರುವಂಥ ಜನಾಂಗ ನಮ್ಮದು. ನಮ್ಮ ಜನಾಂಗ ಇನ್ನೂವರೆಗೆ ನಾ ಒಬ್ಬನೇ MLA ಇದ್ದೀನಿ ವಿನ ಎಲ್ಲಿ ಯಾರೂ MLA ಸಹಿತ ಇಲ್ಲ. ಇಲ್ಲ, ಚೆನ್ನಾಗಿದೆ. ಎಲ್ಲೂ ಕೂಡ ಮೇಲ್ನೋಟಕ್ಕೆ ಜನಗಳು ಅಂದ್ಕೊಳ್ಳೋ ಮಟ್ಟಕ್ಕೆ ಅಥವಾ ಮೀಡಿಯಾದಲ್ಲಿ ಬರ್ತಿರೋ ಮಟ್ಟಕ್ಕೆ ಯಾವುದೇ ಅಂಥ ದೊಡ್ಡ ಗೊಂದಲಗಳು ಒಳಗೆ ಕಾಣ್ತಾ ಇಲ್ಲ. ನಾವೇ ಮೀಡಿಯಾ ನೋಡಿ ಅನೇಕ ಬಾರಿ ಏನು ಈ ಥರ ಆಗ್ತಿದೆಯಾ ಅಂತ ನಮಗೆ ಆಶ್ಚರ್ಯ ಆಗ್ತಿದೆ, ಬಿಟ್ಟರೆ ಅಂಥ ಗೊಂದಲ ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಎಲ್ಲದೂ ಕೂಡ ಆದಷ್ಟು ಬೇಗ ಹೈಕಮಾಂಡ್ ಬಗೆಹರಿಸುತ್ತೆ. ನಾವೆಲ್ಲ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಖಂಡಿತವಾಗ್ಲೂ ಆಕಾಂಕ್ಷಿ ಕೊಡಬೇಕಲ್ಲ. ಈಗ ನಾನು 3 ಸಲ ಸತತವಾಗಿ ಗೆದ್ದಿದ್ದೀನಿ. ನಂದೇ ಕೆತ್ತಲು ಹಿಡಿತಾ ಇಟ್ಕೊಂಡಿದ್ದೀನಿ. ನಾನು ಯಾವತ್ತೂ ಯಾವ ನಿಗಮನೂ ಕೇಳ್ದವನಲ್ಲ. ನಿಗಮ ಕೊಟ್ಟಾಗ್ಲೂ ಬೇಡ ನಿಮ್ಮ ನಿಗಮ, ನನಗೆ ಮುಂದಿನ ಟೈಮಲ್ಲಿ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ತಾರೆ ಅಂತ ನಂಬಿಕೆ ಇದೆ ನನಗಂತೂ. ನಾನು ಇಬ್ಬರ ಮೇಲೆ ನನಗೆ ನಂಬಿಕೆ ನಾನು ಕೊಡ್ತೀನಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗಿದೆ. ಈ ಮಧ್ಯೆಯೇ ಇಂದು ಮಾಜಿ ಸಂಸದ ಡಿಕೆ ಸುರೇಶ್ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಸಹೋದರ ಡಿಕೆಶಿ ಪರ ಮಾತನಾಡುವಂತೆ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ತಟಸ್ಥ ಬಣಗಳ ಶಾಸಕರನ್ನ ಸೆಳೆಯೋಕೆ ಡಿಕೆ ಸುರೇಶ್ ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದು, ಡಿಕೆ ಸುರೇಶ್ ಜೊತೆಗೆ ಬೆಂಗಳೂರಿನಲ್ಲಿ DCC ಬ್ಯಾಂಕ್ ಬಗ್ಗೆ ಚರ್ಚೆ ಮಾಡಿದ್ದೇನಷ್ಟೇ, ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಮಾತನಾಡಿಲ್ಲ. ಏನೇ ಇದ್ರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ DCC ಬ್ಯಾಂಕ್ ಬಗ್ಗೆ ಸುರೇಶ್ ಅವರು ನಾನು ಮಾತಾಡಿದೆ. ಬೇರೆ ವಿಚಾರ ಇವತ್ತು ಬೆಳಿಗ್ಗೆ ಬೆಂಗಳೂರು DCC ಇದೆಯಲ್ಲ, DCC ಎಲೆಕ್ಷನ್ಸ್ ನಾಳೆ ನಾಮಿನೇಷನ್ ಇತ್ತು. ಅದ್ರ ಬಗ್ಗೆ ಕೂತು ಸೌತ್ ತಾಲೂಕು ಆನೇಕಲ್ ತಾಲೂಕು ಯಾರಾಗಬೇಕು ಅಂತ ಕೂತು ಮಾತಾಡ್ತೀವಿ. ನನಗೆ ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಏನು ಕೇಳಬೇಡಿ, ಹೈಕಮಾಂಡ್ ಹೇಳಿದ್ದಾರೆ, ಮಾಧ್ಯಮದವ್ರ ಮುಂದೆ ಪರ್ಟಿಕ್ಯುಲರ್ ಆಗಿ ಮಾತಾಡಬೇಡಿ ಅಂತ. ಮಾಜಿ ಸಚಿವ HM ರೇವಣ್ಣ ಇಂದು DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಬಳಿಕ ಮಾತನಾಡಿದ HM ರೇವಣ್ಣ, ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅದನ್ನ ಒಪ್ಪಬೇಕು. ನಾನಂತೂ ನಿಷ್ಠಾವಂತ ಕಾಂಗ್ರೆಸ್ಸಿಗ ಅಂದಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧನಾಗಿದ್ದೇವೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ HM ರೇವಣ್ಣ ಹೇಳಿದ್ದಾರೆ. ಮೊದಲಿಂದಲೂ ಕಾಂಗ್ರೆಸ್ ಪರವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೇವೆ.
ಅದರಲ್ಲೇನು ವ್ಯತ್ಯಾಸ ನಮ್ಮದಲ್ಲ ಕಾರ್ಯ ಇನ್ ಬಿಟ್ವೀನ್ ನಾಯಕರುಗಳು ನಡೀತಾ ಇರ್ತಕ್ಕಂಥದ್ದು. ಕಾರ್ಯಕರ್ತರಾಗಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಬದ್ಧವಾಗಿ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು, ಡಿಕೆಶಿ ಸಿಎಂ ಆಗಬೇಕು ಅಂತ ಬೆಳಗಾವಿಯ ಕಿತ್ತೂರಿನ ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಅವರು, ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗೋಕೆ ಡಿಕೆಶಿ ಸಹಕಾರ ನೀಡಿದ್ರು. ಎರಡನೇ ಅವಧಿಗೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು. ಸಿಎಂ ಸ್ಥಾನ ಬಿಟ್ಟುಕೊಡದಿದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ. ಅಧಿಕಾರ ಬಿಟ್ಟುಕೊಡದಿದ್ರೆ ವಚನ ಭ್ರಷ್ಟ ಸಿದ್ದರಾಮಯ್ಯ ಅಂತ ಜನರ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಮೊಂಡುತನ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಹೇಳೋದು ಅಂತ ಕೇಳಿದ್ರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಟಿಪ್ಸ್ ಡಿ ಕೆ ಶಿವಕುಮಾರ ಮೊದಲ ಸಹಕಾರ ಕೊಟ್ಟಿದ್ದ. ಸಹಕಾರ ಕೊಟ್ಟಾಗ ಸಿದ್ದರಾಮಯ್ಯ 2.5 ವರ್ಷ ಮುಖ್ಯಮಂತ್ರಿ ಆಗಿದ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಒಂದು ವೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಮುಖ್ಯಮಂತ್ರಿ ನಮ್ಮ ಸಮುದಾಯ ಡಿಕೆಶಿ ಪರವಾಗಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಒಂದು ವೇಳೆ ಡಿಕೆಶಿಗೆ ಅಧಿಕಾರ ಕೊಡದೇ ಇದ್ರೆ ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡ್ತೇವೆ ಅಂತ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಸಮುದಾಯ ಡಿಕೆಶಿ ಬೆನ್ನಿಗಿದೆ. ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯವನ್ನು ಸುತ್ತಿ ರಾತ್ರಿ ಹಗಲು ಅವರು ನಿದ್ದೆ ಊಟ ಬಿಟ್ಟು ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 2.5 ವರ್ಷ ಅವಧಿ ಮುಗಿದಿದೆ. ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಒಕ್ಕಲಿಗರ ಸಂಘ ನಾವು ಕೇಳ್ತಾ ಇದ್ವಿ. ಹೈಕಮಾಂಡ್ ಏನಾದರೂ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಸಮುದಾಯದ ಮುಖಂಡರು ನಾಳೆ ದಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡಿ. ಇನ್ನು ಒಕ್ಕಲಿಗ ಸಂಘದ ಕೆಂಚಪ್ಪ ಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಶ್ರಮ ಇದೆ. ನಮ್ಮ ಸಮುದಾಯದ ಸಹಕಾರ ಕೂಡ ಸರ್ಕಾರ ಬರೋದಕ್ಕೆ ಕಾರಣ. ಯಾರು ಅಧ್ಯಕ್ಷರಾಗಿರ್ತಾರೋ ಅವರೇ ಸಿಎಂ ಆಗೋದು ಪದ್ಧತಿ. ಆದ್ರೆ ಸಿದ್ದರಾಮಯ್ಯ ಸಿಎಂ ಆದ್ರೂ ಈ ಬಾರಿಯಾದ್ರೂ ಡಿಕೆಶಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡ್ಲಿ ಅಂತ ಅಂದ್ರು. ರಾಜ್ಯ ಒಕ್ಕಲಿಗ ಸಂಘ ನಾವೆಲ್ಲರೂ ಕೂಡ ಒಮ್ಮತದಿಂದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅಂತ ನಾವು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮಗಿದ್ದರೆ ಏನು ಡಿ ಕೆ ಶಿವಕುಮಾರವನ್ನು ಈ ಸಂದರ್ಭದಲ್ಲಿ ಅವರು ಇನ್ನು ಎಲ್ಲ ನೀವು ಹೇಳೋದಂತ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವರು 2 ವರ್ಷ ಕಾದಿದ್ದಾರೆ. ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ. ಅವರ ಪರವಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೇವೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಈ ನಡುವೆ ಡಿಕೆಶಿ ಸಿಎಂ ಆಗಲೆಂದು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಮಂಡ್ಯ ಜಿಲ್ಲೆಯ ಡಿಕೆಶಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರಾದ ರಾಜು, ವೇಣು ಹಾಗೂ ನಂಜುಂಡೇಶ್ವರ ಸ್ವಾಮಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿರುವಂಥದ್ದು. ಡಿಕೆಶಿ ಸಿಎಂ ಆಗಲಿ ಅಂತ 1001 ತೆಂಗಿನಕಾಯಿ ಒಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಮುಂಬೈಗೆ ತೆರಳಲಿದ್ದಾರೆ. ಸಂಜೆ 6 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮುಂಬೈಗೆ ತೆರಳ್ತಾ ಇದ್ದು, ಕಾರ್ಯಕ್ರಮ ಮುಗಿಸಿ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್.
ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಡಿಕೆಶಿಗೆ ಒಕ್ಕಲಿಗ ಸಮಾಜದ ಬೆನ್ನಲ್ಲೇ ಸಿಎಂಗೆ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಬಲಕ್ಕೆ ನಿಂತಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ರಾಮಚಂದ್ರಪ್ಪ, ನಮ್ಮ ರಕ್ಷಣೆ ಮಾಡೋ ಸಿಎಂ ಅವರನ್ನ 2.5 ವರ್ಷಕ್ಕೆ ಸೀಮಿತ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ. ಯಾವುದೇ ಹೈಕಮಾಂಡ್ ಆಗಲಿ, ಸಿಎಂ ಡಿಸಿಎಂ ಆಗಲಿ ಅಧಿಕಾರ ಹಂಚಿಕೆ ಬಗ್ಗೆ ವಾಗ್ದಾನ ಮಾಡಿಲ್ಲ. ಕೆಲವರು ಅವರ ಹಿತಾಸಕ್ತಿಗಾಗಿ 2.5 ವರ್ಷ ಅಂತಾರೆ. ಡಿಸಿಎಂ ಡಿಕೆಶಿ ಅವರು ಶ್ರಮಕ್ಕೆ ಕೂಲಿ ಕೇಳ್ತಿದ್ದಾರೆ. ಹಾಗಾದ್ರೆ ಕೂಲಿ ಅಂದ್ರೆ ಏನು? ಅವರಿಗೆ ಅಧ್ಯಕ್ಷ ಹುದ್ದೆ ನೀಡಲಾಗಿದೆ. ಹೀಗಾಗಿ ಹೇಳಿಕೆ ಕೊಡುವಾಗ ನೋಡ್ಕೊಂಡು ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಹೊಸವ್ರನ್ನ ನಾಯಕತ್ವ ಕೊಡೋದಾದರೆ ಅದು ನಮ್ಮ ಶೋಷಿತ ಸಮುದಾಯಗಳಲ್ಲೇ ಆ ಅಧಿಕಾರವನ್ನು ಕೊಡಬೇಕು ಅಂತ ಅನ್ನೋದು ನಮ್ಮ ಕೋರಿಕೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅವ್ರದ್ದು ಪಾಲಿದೆ, ಅವ್ರದ್ದಿಲ್ಲ ಅಂತ ಹೇಳಲ್ಲ. ಈ ಥರ ಅವರು ಹೇಳಿಕೆ ಕೊಟ್ಟಾಗ ಅದಕ್ಕೆ ನಾವು ಏನು ಹೇಳ್ಬೇಕಾಗ್ತದೆ? ಅದನ್ನೆಲ್ಲ ಗಮನಿಸಿ ನಿರ್ಧಾರ ತಗೋಬೇಕು ಕಾಂಗ್ರೆಸ್ ಇದು ಹೈಕಮಾಂಡ್. ಚೇಂಜ್ ಮಾಡ್ತು ಅಂತಂತಿದ್ರೆ ಶೋಷಿತ ವರ್ಗಗಳಲ್ಲಿ ಅಧಿಕಾರ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ. ಅದನ್ನ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಮಾಡಕ್ ಹೋಗಲ್ಲ, ಆ ಒಂದು ಧೈರ್ಯನೂ ಮಾಡಲ್ಲ ಅಂತ ಒಂದು ಇದಿದೆ, ನೋಡೋಣ. ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ರಾಜಣ್ಣ, ಹೈಕಮಾಂಡ್ ನಿರ್ಧಾರಕ್ಕೆ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಬದ್ಧರಾಗಿರ್ತಾರೆ. ಖರ್ಗೆ ಅವರು ಕರೆದ್ರೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾರೆ. ಯಾರು ಮಾತು ಕೊಟ್ರು ಅದೆಲ್ಲ ಅಲ್ಲಿ ಚರ್ಚೆ ಆಗುತ್ತೆ. ರಾಜಕಾರಣದ ವಿಷಯದಲ್ಲಿ ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡೋದು ಸೂಕ್ತವಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೋಟಿಸ್ ಕೊಡೋದು, ಉತ್ತರ ಕೊಡೋದು ಎಲ್ಲ ಇದ್ದಿದ್ದೆ ಅಂತ ಅಂದ್ರು. ಯಾರು ಕರೀತಾರೆ ಅಂತ ಯಾರು ಹೇಳಿರೋದು? ಕರೀತಾರೆ ಅಂತ ಯಾರು ಹೇಳಿರೋದು? ಖರ್ಗೆ ಅವರು ಹೇಳಿದ್ರೆ ಕರೀತಾರೆ ಅಂತ ಹೇಳಿದ್ರೆ ಕರೀತಾರೆ. ಕರೆದಾಗ ಹೋಗ್ತಾರೆ. ಹೈಕಮಾಂಡ್ ಕರೆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ್ರು, ಶಿವಕುಮಾರ್ ಕೂಡ ಬಂದಿರ್ತಾರೆ. ನಾನು ಅನ್ಕೊಂಡು ಸ್ವಾಮೀಜಿಗಳು ಸಮಾಜ ಸುಧಾರಣೆ, ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿರ್ಬೇಕು. ಆದ್ರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾಂಗ್ರೆಸ್ನ ಕುರ್ಚಿ ಜಗ್ಗಾಟ ಜೋರಾದ ಬೆನ್ನಲ್ಲೇ ಬಿಜೆಪಿಯಿಂದ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ನಿರ್ಧರಿಸಲಾಗಿದೆ. ಬೆಳಗಾವಿಯ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಗೆ ತೀರ್ಮಾನಿಸಲಾಗಿರುವಂಥದ್ದು. ಈ ಕುರಿತು ಸುನಿಲ್ ಕುಮಾರ್ ಮಾತನಾಡಿದ್ದು, ಶಾಸಕ ಇಲ್ಲದ ದುಶ್ಯಾಸನ ಆಡಳಿತ ನಡೀತಾ ಇದೆ, ಹೀಗಾಗಿ ವಿಶ್ವಾಸ ಮತಯಾಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ ಕಾರಜೋಳ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಈ ವಿಚಾರವನ್ನ ನಾನು ತೀರ್ಮಾನ ಮಾಡೋದಲ್ಲ ಅಂತ ನಟಿ ರಮ್ಯಾ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ. ಪಕ್ಷದ ಸೀನಿಯರ್ ಲೀಡರ್ಗಳು ಇದ್ದಾರೆ, ಅವರೆಲ್ಲರೂ ಕೂಡ ಸೇರಿ ನಿರ್ಧಾರ ಕೈಗೊಳ್ತಾರೆ. ನನಗೆ ಯಾರು ಸಿಎಂ ಆದ್ರೂ ಓಕೆ, ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ದಾರೆ. ವೆರಿ ಕೇಪಬಲ್. ನನಗೆ ಯಾರು ಬಂದರೂ ಇಟ್ಸ್ absolutely fine with me, but we need someone very capable who can take care of all the problems. I think all the leaders are very capable. ನನಗೆ ಯಾರು ಬಂದರೂ ಇಟ್ಸ್ absolutely fine with me, but we need someone very capable who can take care of all the problems. ಹುಬ್ಬಳ್ಳಿಗೆ ಕುಖ್ಯಾತ ದರೋಡೆಕೋರರ ಗ್ಯಾಂಗ್ ಎಂಟ್ರಿ ಕೊಟ್ಟಿದ್ದು, ರಾಜಾರೋಷವಾಗಿ ಮನೆಯ ಗೇಟ್ ಮುರಿದು ದರೋಡೆಕೋರರು ದರೋಡೆಗೆ ಯತ್ನಿಸಿದ್ದಾರೆ. ನಗರದ ಕೇಶವಾಪುರದಲ್ಲಿ ಕೈಯಲ್ಲಿ ಬಡಿಗೆ, ಕೋಲು, ರಾಡ್ ಹಿಡಿದು ಮನೆಗೆ ನುಗ್ಗಿ ದರೋಡೆಗೆ ಯತ್ನಿಸಿರುವಂಥದ್ದು. ಅರಣ್ಯ ಇಲಾಖೆಯ ಆರ್ಎಫ್ಒನಿಂದ ಮಾನಸಿಕ ಕಿರುಕುಳ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಪತ್ರ ಬರೆದಿಟ್ಟು ದಂಪತಿ ನಾಪತ್ತೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಾಲ್ಕೋಡು ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಸಾಲ್ಕೋಡು ಅಡಿಮನೆಯ ನಿವಾಸಿಗಳಾಗಿರುವಂತಹ ಮಂಜುನಾಥ್ ಜಿ ನಾಯ್ಕ್ ಹಾಗೂ ವೀಣಾ ಪೂಜಾರಿ ನಾಪತ್ತೆಯಾದವರು. ಸಂವಿಧಾನ ದಿನ ಆಚರಿಸದ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ದಲಿತ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಮದಬಾವಿ ಗ್ರಾಮದಲ್ಲಿ ನಡೆದಿದೆ. ಸಂವಿಧಾನ ದಿನ ಆಚರಿಸದೆ ಪಂಚಾಯಿತಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನಿರ್ಲಕ್ಷ್ಯ ತೋರಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಅಥಾಣಿ ಇಒ ಶಿವಾನಂದ ಕಲ್ಲಾಪುರ ಭೇಟಿ ನೀಡಿ ನಿರ್ಲಕ್ಷ್ಯ ತೋರಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸವನ್ನ ಮಾಡ್ತೇವೆ ಅಂದಿದ್ದಾರೆ. ಕಳೆದ 2 ದಿನಗಳಿಂದ ಆನೇಕಲ್ ಬಳಿ ಕಾಡೆಮ್ಮೆ ಬೀಡು ಬಿಟ್ಟಿದ್ದು ಭಾರೀ ಆತಂಕ ಸೃಷ್ಟಿಸಿದೆ. ದೊಡ್ಡೆ ಹಾಗಡೆ, ಸೊಪ್ಪಹಳ್ಳಿ, ಕಮ್ಮಸಂದ್ರ ಅಗ್ರಹಾರ ಭಾಗದಲ್ಲಿ ಕಾಡೆಮ್ಮೆ ಓಡಾಡುತ್ತಿದ್ದು, ಲೇಔಟ್ನಲ್ಲಿ ನಿಂತಿದ್ದ ಸ್ಕೂಟಿಯನ್ನು ಕೊಂಬಿನಿಂದ ಎತ್ತಿ ಬಿಸಾಕಿದೆ. ಸದ್ಯ ಅರವಳಿಕೆ ನೀಡಿ ಕಾಡೆಮ್ಮೆಯನ್ನ ಸೆರೆ ಹಿಡಿಯೋಕೆ ಸಿದ್ಧತೆ ಮಾಡಲಾಗುತ್ತಿದ್ದು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಪಶುವೈದ್ಯರ ತಂಡದಿಂದ ಕಾರ್ಯಾಚರಣೆ ಮುಂದುವರೆಸಲಾಗಿದೆ.
ಆಹಾರ ಅರಸಿ ಮಂಡ್ಯದ ಮದ್ದೂರಿನ ತೈಲೂರು ಗ್ರಾಮಕ್ಕೆ ಕಾಡಾನೆಗಳು ಎಂಟ್ರಿ ಕೊಟ್ಟಿವೆ. ತೈಲೂರು ಕೆರೆಯಲ್ಲೇ ಕಾಡಾನೆಗಳು ಬೀಡು ಬಿಟ್ಟಿದ್ದು, ಕಾಡಾನೆ ಹಾವಳಿಯಿಂದ ರೈತರ ಬೆಳೆ ನಾಶವಾಗಿದೆ. ಹೀಗಾಗಿ ಆನೆಗಳನ್ನ ಕಾಡಿಗಟ್ಟುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಫ್ರೀ ಹೆಲ್ಮೆಟ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗುತ್ತಿದ್ದು, ಹೆಲ್ಮೆಟ್ಗಾಗಿ ನೂಕುನುಗ್ಗಲು ಉಂಟಾಗಿದೆ. ಕೋಲಾರ ಸಂಚಾರಿ ಠಾಣೆಯ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಲೂರಿನ ವಿಕ್ರಮ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ 500 ಹೆಲ್ಮೆಟ್ ಅನ್ನು ವಿತರಣೆ ಮಾಡಲಾಯಿತು. ಗ್ರಾಮ ಪಂಚಾಯತ್ನಲ್ಲಿ ಜಾನುವಾರುಗಳನ್ನು ಕಟ್ಟಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿರುವಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ದನದ ಶೆಡ್ ಕಟ್ಟಡ ನಿರ್ಮಾಣದ ಬಿಒಸಿ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ದನದ ಶೆಡ್ಗೆ 58,000 ರೂಪಾಯಿಯನ್ನ ಸರ್ಕಾರ ನಿಗದಿ ಮಾಡಿದೆ. ಆದರೆ ಅದರಲ್ಲಿ ಕೇವಲ 7,000 ರೂಪಾಯಿ ಕೂಲಿ ಹಣ ಮಾತ್ರ ನೀಡಿ ಉಳಿದ ಹಣವನ್ನ ನೀಡಿಲ್ಲ. ಹೀಗಾಗಿ ಉಳಿದ ಹಣ ಬಿಡುಗಡೆ ಮಾಡುವವರೆಗೂ ಗ್ರಾಮ ಪಂಚಾಯತ್ನಲ್ಲೇ ನಮ್ಮ ಜಾನುವಾರುಗಳನ್ನು ಕಟ್ಟಿ ಹಾಕ್ತೀವಿ ಅಂತ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಹಿನ್ನೆಲೆ ಪ್ರಧಾನಿ ಮೋದಿ ಭದ್ರತಾ ಪಡೆ ಮತ್ತು ರಾಜ್ಯ ಪೊಲೀಸರು ಮಾಕ್ ಡ್ರಿಲ್ ನಡೆಸಿದ್ದಾರೆ. ಹೆಲಿಪ್ಯಾಡ್, ರೋಡ್ ಶೋ, ಕೃಷ್ಣಮಠ ಮತ್ತು ಸಮಾವೇಶ ಸ್ಥಳ ಭೇಟಿಯ ರಿಹರ್ಸಲ್ ನಡೆಸಿದ್ದಾರೆ. ಮೋದಿ ಸಾಗುವ ರೂಟ್ನಲ್ಲಿ ಮತ್ತು ಕಾರ್ಯಕ್ರಮ ನಡೆಯುವ ವೇದಿಕೆಯ ಬಗ್ಗೆ ಕೆಲ ಬದಲಾವಣೆ ಮಾಡಲಾಗಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾರ್ವಜನಿಕರು ಜಮಾಯಿಸುವ ಪ್ರಮುಖ ಜಂಕ್ಷನ್ನಲ್ಲಿ ಕಟ್ಟುನಿಟ್ಟಿನ ನಿಯಮವನ್ನು ವಹಿಸಲಾಗಿದೆ. ಕರ್ನಾಟಕದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಕನ್ನಡ ಕಲಿಸೋಣ ಅಂತ ರಾಕಿಂಗ್ ಸ್ಟಾರ್ ಯಶ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಆದಾಯ ತೆರಿಗೆ ಇಲಾಖೆಯ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ದ ಯಶ್, ನಮ್ಮ ಜನರ ಬಗ್ಗೆ ಹಾಗೂ ವಾತಾವರಣದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಎಲ್ಲರಿಗೂ ಕಲಿಸಿ ಬೆಳೆಸುವಂತಹ ಕೆಲಸ ನಾವು ಮಾಡಬೇಕು ಅಂತ ಯಶ್ ಹೇಳಿದ್ರು. ಭಾರತೀಯ ಮಹಿಳಾ ತಂಡ ಕಬಡ್ಡಿ ವರ್ಲ್ಡ್ ಕಪ್ ಗೆದ್ದು ಬೀಗಿದೆ. ಈ ತಂಡದಲ್ಲಿರುವಂತಹ ರಾಜ್ಯದ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನಿಸಿ ಗೌರವಿಸಿದ್ದಾರೆ. ಜೊತೆಗೆ ಇದೇ ವೇಳೆ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಸ್ಗಳಾದ U17, U15 ಆಟಗಾರರಿಗೂ ಸಿಎಂ ಸನ್ಮಾನಿಸಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು.